ಆಧುನಿಕ ಡಿಜಿಟಲ್ ಯುಗದ ವೇಗದಲ್ಲಿ ಸಂಬಂಧಗಳು ಹಳಿ ತಪ್ಪಿವೆ ಎನ್ನುವ ಆತಂಕದ ನಡುವೆ ಇಂದಿನ ಯುವ ಪೀಳಿಗೆ ಅಥವಾ ಜೆನ್ಜಿ ಪ್ರೇಮ ಮತ್ತು ಲೈಂಗಿಕತೆಯ ಬಗ್ಗೆ ಹೊಂದಿರುವ ದೃಷ್ಟಿಕೋನದಲ್ಲಿ ಮಹತ್ತರ ಬದಲಾವಣೆಯಾಗ್ತಾ ಇದೆ. ಇತ್ತೀಚಿನ ಸಂಶೋಧನೆ ಮತ್ತು ವರದಿಗಳ ಪ್ರಕಾರ ಇಂದಿನ ಯುವ ಜನತೆ ಕೇವಲ ಕ್ಷಣಿಕ ದೈಹಿಕ ಆಕರ್ಷಣೆಗೆ ಮಾರು ಹೋಗ್ತಿಲ್ಲ, ಬದಲಿಗೆ ಅವರು ಆಳವಾದ ಭಾವನಾತ್ಮಕ ಬೆಸುಗೆ ಇರುವ ಸಂಬಂಧಗಳನ್ನು ಹೆಚ್ಚು ಬಯಸ್ತಾ ಇದ್ದಾರೆ. ಈ ಬದಲಾಗ್ತಿರುವ ಮನಸ್ಥಿತಿಗೆ ಪೂರಕವಾಗಿ HBO ಮ್ಯಾಕ್ಸ್ನಲ್ಲಿ ಪ್ರಸಾರವಾಗುತ್ತಿರುವ ಹೀಟೆಡ್ ರೈವಲ್ರಿ ಸರಣಿಯು ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಡೇಟಿಂಗ್ ಆಪ್ಗಳ ಹಾವಳಿ ಮತ್ತು ವೇಗದ ಬದುಕಿನ ನಡುವೆಯೂ ಯುವ ಜನತೆ ಕಥೆಗಳಲ್ಲಿನ ತೀವ್ರತೆ ಮತ್ತು ಪಾತ್ರಗಳ ನಡುವಿನ ಆಳವಾದ ಸಂಬಂಧಕ್ಕೆ ಮನಸೋಲ್ತಿದ್ದಾರೆ. ಈ ಸರಣಿಯಲ್ಲಿನ ಹಡ್ಸನ್ ವಿಲಿಯಮ್ಸ್ ಮತ್ತು ಕಾನರ್ ಸ್ಟೋರಿ ಎಂಬ ಪಾತ್ರಗಳ ನಡುವಿನ ಭಾವನಾತ್ಮಕ ಹೋರಾಟ ಮತ್ತು ಪ್ರೇಮ ಕಥೆಯು ವೀಕ್ಷಕರಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಿದೆ. ಪ್ರೇಕ್ಷಕರು ಈ ಪಾತ್ರಗಳ ಜೀವನದ ಏರಿಳಿತಗಳನ್ನು ನೋಡಿ ತಮ್ಮ ದೈನಂದಿನ ಜೀವನದ ಸಂಬಂಧಗಳೊಂದಿಗೆ ಹೋಲಿಸಿಕೊಳ್ತಿದ್ದಾರೆ. ಇದೇ ಈ ಸರಣಿಯ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ ಎನ್ನಬಹುದು. ಇಂದಿನ ತಲೆಮಾರಿನ ಯುವಕ ಯುವತಿಯರು ಸಂಪ್ರದಾಯಬದ್ಧ ಪ್ರೇಮಕ್ಕಿಂತ ವಿಭಿನ್ನವಾಗಿರುವ ಸಂಬಂಧಗಳನ್ನು ಆಪ್ತವಾಗಿ ಸ್ವೀಕರಿಸ್ತಾ ಇದ್ದಾರೆ. ಸವಾಲುಗಳನ್ನು ಎದುರಿಸುವ, ಪರಸ್ಪರರ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗಿರುವ ಮತ್ತು ಸ್ವತಂತ್ರ ವಿಚಾರಗಳಿಗೆ ಮನ್ನಣೆ ನೀಡುವ ಪ್ರೇಮ ಕಥೆಗಳು ಇಂದಿನವರೆಗೆ ಹೆಚ್ಚು ಹತ್ತಿರವಾಗ್ತಿದೆ. ಕೇವಲ ಮೇಲ್ನೋಟದ ಆಕರ್ಷಣೆಗಿಂತ ಮಿಗಿಲಾಗಿ ಗೌರವ ಮತ್ತು ನಂಬಿಕೆಯ ಮೇಲೆ ಆಧಾರಿತವಾದ ಸಂಬಂಧಗಳತ್ತ ಜೆನ್ಜಿ ವಾಲ್ತಿರೋದು ಒಂದು ಸಶಕ್ತ ಸಾಮಾಜಿಕ ಬದಲಾವಣೆಯ ಸಂಕೇತವಾಗಿ ಕಂಡುಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಹೀಟೆಡ್ ರೈವಲ್ರಿ ಸರಣಿಯು ಕೇವಲ ಒಂದು ತೆರೆಯ ಮೇಲಿನ ಕಥೆಯಾಗಿ ಉಳಿದಿಲ್ಲ, ಇದು ಇಂದಿನ ತಲೆಮಾರಿನ ಪ್ರೇಮದ ವ್ಯಾಖ್ಯಾನಕ್ಕೆ ಒಂದು ಹೊಸ ಆಯಾಮವನ್ನ ನೀಡಿದೆ. ಭಾವನೆಗಳ ತೀವ್ರತೆ, ಸಂಬಂಧಗಳಲ್ಲಿನ ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವಕ್ಕೆ ಬೆಲೆ ನೀಡುವ ಈ ಹೊಸ ಟ್ರೆಂಡ್ ಬದಲಾಗ್ತಿರುವ ಸಮಾಜದ ಹೊಸ ಮುಖವನ್ನ ನಮಗೆ ಪರಿಚಯಿಸ್ತಾ ಇದೆ. ಇದು ಕೇವಲ ಮನರಂಜನೆಯಲ್ಲ, ಬದಲಿಗೆ ಇಂದಿನ ಯುವ ಮನಸ್ಸುಗಳ ಆಳವಾದ ಭಾವನೆಗಳ ಪ್ರತಿಬಿಂಬ.